ಒಳ ಮೀಸಲಾತಿ ಸಮೀಕ್ಷಾ ವರದಿಯನ್ನು ಆಯೋಗವು ತ್ವರಿತವಾಗಿ ಸರ್ಕಾರಕ್ಕೆ ಸಲ್ಲಿಸಲು ಶಿವಮೂರ್ತಿ ಒತ್ತಾಯ. ಒಳ ಮೀಸಲಾತಿ ಸಮೀಕ್ಷಾ ವರದಿಯನ್ನು ಆಯೋಗವು ತ್ವರಿತವಾಗಿ ಸರ್ಕಾರಕ್ಕೆ ಸಲ್ಲಿಸಿ ತಕ್ಷಣವೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಜಿಲ್ಲಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟ ಅಧ್ಯಕ್ಷ ಎಂ ಶಿವಮೂರ್ತಿ ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಡೆದ ಹೋರಾಟವನ್ನು ಪರಿಗಣಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 2024 ಆಗಸ್ಟ್ 1ರಂದು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿ ತೀರ್ಪು ನೀಡಿತು. ಅಲ್ಲದೆ ಸೂಕ್ತ ದತ್ತಾಂಶಗಳ ಸಹಾಯದಿಂದ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತೆಯೂ ತೀರ್ಪಿನಲ್ಲಿ ಉಲ್ಲೇಖಿಸಿತ್ತು ಎಂದರು. ಕರ್ನಾಟಕದಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿಗಳ ಸಂಖ್ಯೆಯನ್ನು ಅಧ್ಯಯನ ಮಾಡಲು ನೇಮಿಸಿದ ಎಜೆ ಸದಾಶಿವ ಆಯೋಗದ ವರದಿಯಲ್ಲಿ ಸರಿಯಾದ ವೈಜ್ಞಾನಿಕ ದತ್ತಾಂಶಗಳು ಇಲ್ಲದ ಕಾರಣ ಕರ್ನಾಟಕ ಸರ್ಕಾರ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲು ಆದೇಶಿಸಿತು. ಅದರಂತೆ ನವೆಂಬರ್ 13ರಂದು ಸರ್ಕಾರ ಸಚಿವ ಸಂಪುಟದ ಸಭೆಯು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ನೇಮಿಸಿ 2 ತಿಂಗಳ ಕಾಲಾವಕಾಶ ನೀಡಿತ್ತು. ಸದರಿ ಆಯೋಗವು 2025 ಮೇ 5ರಂದು ಹೊಸ ತಂತ್ರಜ್ಞಾನ ಸಹಾಯದಿಂದ ಜಿಪಿಎಸ್ ಬಳಸಿ ವೈಜ್ಞಾನಿಕವಾಗಿ ಕೆಲಸ ಆರಂಭಿಸಿದ ಆಯೋಗವು ಈಗಾಗಲೇ 3 ಬಾರಿ ಅವಧಿಯನ್ನು ವಿಸ್ತರಣೆ ಮಾಡಿದೆ. ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಪೂರ್ಣಗೊಳಿಸದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಪರಿಶಿಷ್ಟ ಜಾತಿಯ ಜನರು ಆಭಾರಿಯಾಗಿದ್ದೇವೆ ಎಂದರು. 2011ರ ಜನಗಣತಿಯ ಆಧಾರದಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ಜನಗಣತಿಯನ್ನು ನಡೆಸಿದೆ. ಸಮೀಕ್ಷೆಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ 100ರಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ 100ರಷ್ಟು ಸಮೀಕ್ಷೆಯನ್ನು ನಡೆಸಲು ಸಾಧ್ಯವಾಗಿಲ್ಲ. ರಾಜ್ಯದಲ್ಲಿ 91ರಿಂದ 92ರಷ್ಟು ಸಮೀಕ್ಷೆ ಮುಗಿದಿದೆ ಎಂದು ಹೇಳುತ್ತಿದೆ. ಇದುವರೆಗೆ 1,06,28,325 ಜನರು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 50% ಜನರು ಮಾತ್ರ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದು, ಇನ್ನು ಉಳಿದವರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಪದೇ ಪದೇ ಅವಧಿಯನ್ನು ವಿಸ್ತರಣೆ ಮಾಡದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ವರದಿಯನ್ನು ತ್ವರಿತವಾಗಿ ಸರ್ಕಾರಕ್ಕೆ ಸಲ್ಲಿಸಿ ತಕ್ಷಣವೇ ರಾಜ್ಯ ಸರ್ಕಾರ ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೆಂದು ಶಿವಮೂರ್ತಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರಾಜಶೇಖರ ಬಸವನಪುರ, ಕೊಳ್ಳೇಗಾಲ ತಾಲೂಕು ಬಾಬು ಜಗಜೀವನ್ ರಾಮ್ ಸಂಘದ ಅಧ್ಯಕ್ಷ ಬಾಲರಾಜು, ಹನೂರು ತಾಲೂಕು ಬೂದುಮಾಳು ಮಹದೇವು, ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ನಿಟ್ರೆ ಮಹದೇವು, ಯಳಂದೂರು ತಾಲೂಕು ಸಂಘದ ಅಧ್ಯಕ್ಷ ಕೆಸ್ತೂರು ಮಾರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಹಾಲಹಳ್ಳಿ ಗೋವಿಂದ, ನರಸಿಂಹ, ಸಿದ್ದರಾಜು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮಾಡತಕ್ಕಂಥ ಪ್ರಕಾರ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ 100ಕ್ಕೆ 100ರಷ್ಟು ಕೆಲವು ಜಿಲ್ಲೆಗಳಲ್ಲಿ ಆಯೋಗ ಸಮೀಕ್ಷೆಯನ್ನು ನಡೆಸಿದೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಪ್ರಮಾಣ ಕೂಡ ಆಗಿದೆ. ಸೊ ಅದರಲ್ಲಿ ಇವತ್ತು ಒಟ್ಟಾರೆ ಕರ್ನಾಟಕದಲ್ಲಿ ಶೇಕಡವಾರು 91-92ರಷ್ಟು ಸಮೀಕ್ಷೆ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಇದುವರೆಗೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಬರತಕ್ಕಂಥ 1,06,28,325 ಜನರು ಸಮೀಕ್ಷೆಯಲ್ಲಿ ಒಳಗೊಂಡಿದ್ದಾರೆ. ಸೊ ಇನ್ನು ಬೆಂಗಳೂರಿನ ಮತ್ತೆ ಇನ್ನ 92ರಷ್ಟು ಆದ್ಮೇಲೆ 8% ಇನ್ನು ಕೂಡ ಆಗ್ಬೇಕಾಗಿದೆ. ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅದು ಬಹಳ ಚೆನ್ನಾಗಿದೆ. ಬಟ್ ಸಿಟಿಗಳಲ್ಲಿನೇ, ಪಟ್ಟಣದಲ್ಲಿನೇ ಆ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಕೆಲವೊಂದಷ್ಟು ತೊಡಗಿಸ್ಕೊಳ್ಳೋದಕ್ಕೆ ಜನರು ಹಿಂದೆ ಉಳಿದಿದ್ದಾರೆ. ಹಾಗಾಗಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಉಳಿದಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಸುಮಾರು 50% ಸಿಟಿನಲ್ಲಿ ಮಾತ್ರ ಸಮೀಕ್ಷೆ ಆಗಿದೆ. ಇನ್ನೂ ಕೂಡ ಒಂದು 50% ಸಮೀಕ್ಷೆ ಆಗಬೇಕಾಗಿದೆ. ಸೊ ಆ ಒಂದು ಕಾರಣಕ್ಕೆ ಇವಾಗ ಮತ್ತೆ ಕಾಲಾವಕಾಶವನ್ನು ಕೊಟ್ಟು 22ಕ್ಕೆ ಲಾಸ್ಟ್ ಆಗಿತ್ತು. 2 ಬಾರಿ ಈ ಒಂದು ಜಾರಿ ಮುಂದುವರೆದ ಸಮೀಕ್ಷಾ ವರದಿಯನ್ನ ಮುಂದುವರಿಸಿದ್ರು. ಈಗೇನಾಗಿದೆ, ಮತ್ತೆ 3ನೇ ಬಾರಿಗೆ 22ರಿಂದ 30ರವರೆಗೂ ಕೂಡ ಕಾಲಾವಕಾಶವನ್ನು ಕೊಟ್ಟು ನಾಗಮೋಹನ್ ದಾಸ್ ಆಯೋಗವು ಮುಂದುವರಿಸಿದ್ದಾರೆ. ಅದೇ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಪದೇ 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 ಮುಂದೂಡೋದ್ರಿಂದ ಜನರಲ್ಲಿ ಅಸಮಾಧಾನ ಉಂಟಾಗ್ತದೆ. ಮತ್ತೆ ಈ ಆಯೋಗದ ಮೇಲೆ ಇವರು ಮಾಡ್ತಾರೋ ಇಲ್ವೋ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತದೆ. ಅದರಿಂದ ಅದಕ್ಕೆ ಅವಕಾಶ ಕೊಡದಂಗೆ ಸನ್ಮಾನ್ಯ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸೂಕ್ತವಾದಂತ ದತ್ತಾಂಶ ಇವತ್ತಿದೆ ಅವರ ಹತ್ರ.
ಬಹಳ ಸ್ಪಷ್ಟವಾಗಿದೆ. ಆ ಒಂದು ದತ್ತಾಂಶವನ್ನ ಸರ್ಕಾರಕ್ಕೆ ಬೇಗ ಇವರು ವರದಿಯನ್ನ ಸಲ್ಲಿಸಿದ್ರೆ ಸರ್ಕಾರ ಆದಷ್ಟು ಬೇಗ ಈ ಒಂದು ಮಾನ್ಯ ಕರ್ನಾಟಕ ಸರ್ಕಾರ ಏನಿದೆ ಅದನ್ನು ಅಂಗೀಕರಿಸಿ ತುರ್ತಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅದೊಂದು ಒಳ್ಳೆಯ ಉತ್ತಮ ಮೈಲಿಗಲಾಗುತ್ತೆ. ಕಾರಣ ಇಷ್ಟೇನೆ, ಒಳ ಮೀಸಲಾತಿ ಜಾರಿ ಆಗದೇನೆ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವಂತಿಲ್ಲ, ಮತ್ತೆ ಹೊಸ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡುವಂತಿಲ್ಲ ಅನ್ನುವಂಥದ್ದು ಸರ್ಕಾರದ ಆದೇಶ ಇದೆ. ಹಾಗಾಗಿ ಅವೆಲ್ಲವೂ ಕೂಡ ಮುಂದೆ ಪರಿಣಾಮಕಾರಿಯಾಗಿ ಕೆಲಸ ಆಗಬೇಕಾದ್ರೆ ಇವತ್ತಿನ ಒಳ ಮೀಸಲಾತಿಯ ಆಯೋಗದ ಒಂದು ಏನು ವರದಿ ಇದೆ ಅದು ಅತ್ಯಂತ ಜರೂರಾಗಿ ಇವತ್ತು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ. ಆ ಒಂದು ಕೆಲಸವನ್ನ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ಅಧ್ಯಕ್ಷರಾದ ನಾಗಮೋಹನ್ ದಾಸ್ ಅವರು ಕೂಡಲೇ ಸರ್ಕಾರಕ್ಕೆ ಈ ಒಂದು ವರದಿಯನ್ನು ಸಲ್ಲಿಸಿ ಈ ಒಂದು ಹೋರಾಟಗಳಿಗೆ ಬೆಲೆ ಸಿಗುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಎಲ್ಲ ಸ್ನೇಹಿತರುಗಳು ನಾವು ಒಂದು ಈ ಮನವಿಯನ್ನು ನಾವು ಸರ್ಕಾರಕ್ಕೆ ನಾವು ಸಲ್ಲಿಸೋದಕ್ಕೆ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಅವರಿಗೆ ಸಲ್ಲಿಸೋದಕ್ಕೆ ಮಾಡ್ತಾ ಇದ್ದೀವಿ. ಈ ತೃಪ್ತಿಗೆ ಸಮೀಕ್ಷೆ ಬಗ್ಗೆ ನಿಮಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಆರೋಪ ಮಾಡ್ತಾರೆ. ಆದ್ರೆ ನಮ್ಗೆ ತಿಳಿದಂಗೆ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ಕಳೆದ 50 ವರ್ಷಗಳಿಂದ ನಾವು ನಿರಂತರವಾಗಿ ಬಹುಶಃ ಅವರ ಅಧಿಕಾರದಲ್ಲಿ ಇದ್ದಾಗ ಮತ್ತೆ ಅಧಿಕಾರ ಬಿಟ್ಟು ಇವತ್ತು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಸಮುದಾಯದ ಪರವಾಗಿ ನಿಂತು ಅನೇಕ ಸಹಾಯವನ್ನ ಸಮಾಜಕ್ಕೆ ಕೊಡುಗೆಗಳನ್ನ ತನ್ನದೇ ಆದಂತದನ್ನ ಕೊಟ್ಟಿದ್ದಾರೆ. ಬಹುಶಃ ಆ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಅವ್ರು ಕೂಡ ಈ ಜಿಲ್ಲೆಗೆ ಹೊಸದಾಗಿ ಬಂದಿರೋರು, ಅವರೇ ನಮ್ಗೆ ಗೊತ್ತಿಲ್ಲ. ನಾವು 30 ವರ್ಷ ನಾವು ಹೋರಾಟ ಮಾಡಿದ್ದೀವಿ. ನಾವು ಯಾವತ್ತೂ ಕೂಡ ನಾವು ಈ ವಿಚಾರದಲ್ಲಿ ಅವರುಗಳ ಬಗ್ಗೆ ನಮ್ಗೆ ಸರಿಯಾದಂತ ತಿಳಿವು ನಮ್ಗೆ ಗೊತ್ತಿಲ್ಲ ಯಾರು ಅಂತ. ಸೊ ಅವರು ಹೇಳ್ತಾರೆ ಅಂದ್ರೆ ಆ ಮಾತಿಗೆ ಪುಷ್ಟಿ ಕೊಡುವಂತದ್ದು ಏನಿಲ್ಲ ಸರ್. ಅವ್ರ ಸೇವೆ ನಿರಂತರವಾಗಿದೆ, ಮಾಡ್ತಾ ಇದ್ದಾರೆ.